ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರೆ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅಯ್ಯೋ, ನಂದಿನಿ ಎಂಬವ್ರನ್ನ ಶಿಫ್ಟ್ ಮಾಡಬೇಕಾಗಿತ್ತಲ್ಲ. ಏನಾಗಿದೆ ನನಗೆ? ಯಾವತ್ತೂ ಇಷ್ಟೊತ್ತು ಮಲಗ್ದೋನೇ ಅಲ್ಲ. ಓಹ್, ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಯಿತು? ನಂದಿನಿ ಅಮ್ಮವರು ಪೃಥ್ವಿ ಒಂದೇ ಸಮ ಕಾಲ್ ಮಾಡಿದ್ದಾರೆ, ಮೆಸೇಜು ಮಾಡಿದ್ದಾರೆ. ಅಯ್ಯೋ ದೇವ್ರೇ, ಯಾಕೆ ಹಿಂಗಾಗೋಯ್ತು? ನಾನು ತಪ್ಪು ಮಾಡಿಬಿಟ್ಟೆ. ಅಲ್ಲಿ ಏನಾಗಿದೆ ಏನೋ? ಸ್ವಿಚ್ ಆಫ್ ಬರ್ತಾ ಇದೆ. ಏನಾದರೂ ಅನಾಹುತ ಆಯ್ತಾ? ಆದ್ರೆ ಕಡೆಗೆ ಅರ್ಥ ಆಗಿದ್ದು ಒಂದೇ, ಸುಬ್ಬು ಹುಟ್ಟಿರೋದೇ ಶ್ರಾವಣಿಗೋಸ್ಕರ, ಶ್ರಾವಣಿ ಹುಟ್ಟಿರೋದೇ ಸುಬ್ಬುಗೋಸ್ಕರ ಅಂತ. ನಿಮ್ಮಿಬ್ರು ಪ್ರೀತಿ ಮುಂದೆ ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆ ಇದೆಲ್ಲ ತುಂಬಾ ಚಿಕ್ಕದ ಅನ್ನಿಸ್ಬಿಡ್ತು. ನಿಮ್ಮಿಬ್ರು ಒಂದ್ ಮಾಡಿದ್ದು ಆ ದೇವ್ರು. ಯಾಕೆ ಹೇಳು? ಆ ದೇವ್ರಿಗೂ ಗೊತ್ತು ನಿಮ್ಮಿಬ್ರು ಪ್ರೀತಿ ಎಂತದ್ದು ಅಂತ. ಆಗ್ಲೇ ನನ್ಗೂ ಅನ್ಸಿದ್ದು, ನಿಮ್ಮಿಬ್ರು ಮಧ್ಯ ನಾನ್ ಮಾತ್ರ ಅಲ್ಲ, ಬೇರೆ ಯಾರು ಬರಬಾರ್ದು, ಯಾವ ತೊಂದರೆಗಳು ಬರಬಾರ್ದು, ಯಾವ ಸಮಸ್ಯೆಗಳು ಬರಬಾರ್ದು ಅಂತ. ದೇವ್ರ ಇಚ್ಛೆನೆ ಇದಾಗಿರ್ಬೇಕಾದ್ರೆ ದೇವ್ರನ್ನ ಎದುರಾಕೊಂಡು ನಾನು ಈ ಒಳ್ಳೆ ಪ್ರೀತಿನ ಕೊಲ್ಲಕ್ಕಾಗತ್ತಾ? ಇದೆಲ್ಲ ಅರ್ಥ ಆಗೋಷ್ಟ್ರಲ್ಲಿ ಸ್ವಲ್ಪ ತಡ ಆಯ್ತು. ಅಷ್ಟ್ರಲ್ಲಿ ನಾನ್ ನಿಮ್ಮನ್ನೆಲ್ರೂ ಗೋಳು ಇಕ್ಕೊಂಡಿದ್ದೀನಿ. ಅದ್ ನನ್ ತಪ್ಪು. ಆ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನಾನ್ ನಿಮ್ಮಿಬ್ರು ಒಂದ್ ಮಾಡ್ಬೇಕು ಅಂತ ಅನ್ಕೊಂಡೆ. ನನ್ ಜೀವ ಹೋದ್ರೂ ಪರವಾಗಿಲ್ಲ, ನಿಮ್ಮಿಬ್ರ ಜೀವನ ತುಂಬಾ ಚೆನ್ನಾಗಿರ್ಬೇಕು ಅಂತ ಅನ್ನಿಸ್ತು. ಪ್ರೀತಿಸೋ ಹುಡುಗ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದು ಕೂಡ ಪ್ರೀತಿನೇ ಅಲ್ವಾ ಶ್ರಾವಣಿ? ಅದಕ್ಕೆ ಸುಬ್ಬುನ ನನಗೆ ಬಿಟ್ಕೊಟ್ಯಾ? ಛೇ, ಆ ಮಾತೆ ಸುಳ್ಳು ಶ್ರಾವಣಿ. ಸುಬ್ಬುನ ಬಿಟ್ಕೊಡೋದಕ್ಕೆ ಸುಬ್ಬು ಯಾವತ್ತೂ ನನ್ನವನಾಗಿರ್ಲಿಲ್ಲ ಶ್ರಾವಣಿ. ಅವ್ನ್ ಯಾವತ್ತಿದ್ರು ನಿನ್ನವನೇ. ಈ ಸತ್ಯ ನನಗೆ ಯಾವಾಗ ಅರ್ಥ ಆಯ್ತೋ ಆವತ್ತಿಂದಾನೆ ಸುಬ್ಬು ನನಗೆ ಒಳ್ಳೆ ಸ್ನೇಹಿತ. ಹಾಗಾದ್ರೆ ನಿನ್ನ ಜೀವನ, ನಿನ್ನ ಪ್ರೀತಿ ಅಂದ ಹಾಗೆ ನಿನಗೆ ಶ್ರವಣ್ ಬಗ್ಗೆ ಏನು ಅಭಿಪ್ರಾಯ ಇದೆ? ಸುಬ್ಬು, ಎಲ್ಲೋಗಿದ್ದೆ ಸುಬ್ಬು? ಯಾಕೆಷ್ಟೊತ್ತು? ಸಾರಿ ಮೇಡಮ್, ಅದು ಯಾವುದೋ ಒಂದು ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹೋಗಿದೆ. ಹೇಳಿದೆ. ಅಲ್ಲ ಸುಬ್ಬು, ಏನೇ ಕೆಲಸ ಇದ್ರು ಒಂದು ಫೋನ್ ಮಾಡ್ಬೇಕು ತಾನೆ? ಸಾರಿ ಮೇಡಮ್, ನಾನು ಫೋನ್ ಮಾಡಬೇಕಾಗಿತ್ತು, ಅದಕ್ಕೆ ಅಲ್ವಾ ಸಾರಿ ಕೇಳ್ತಾ ಇದ್ದೀನಿ. ಸಾರಿ. ಆಯ್ತಾಯ್ತು, ನೀನು ಇಷ್ಟು ಸಲ ಸಾರಿ ಕೇಳ್ಬೇಡ, ನನಗೆ ಬೇಜಾರಾಗತ್ತೆ. ನೋಡಿದ್ಯಾ, ಇದನ್ನೇ ಪ್ರೀತಿ ಅನ್ನೋದು. ಇದನ್ ಬಿಟ್ಟು ಬೇರೆ ಏನು ತಲೆಯಲ್ಲಿ ಇಟ್ಕೋಬೇಡ. ಏನಂಗಂದ್ರೆ? ಅಲ್ಲ, ಏನಿಲ್ಲ, ನಾನು ಶ್ರೀವಲ್ಲಿಗೆ ಒಂದು ಪ್ರಶ್ನೆ ಕೇಳಿದೆ, ಅದು ಫ್ರೆಂಡ್ಶಿಪ್ ಬಗ್ಗೆ. ಓ, ಫ್ರೆಂಡ್ಶಿಪ್ ಬಗ್ಗೆನಾ? ನನ್ನ ಕೇಳಿ ಮತ್ತೆ. ನನಗೆ ನನ್ನ ಲೈಫಲ್ಲಿ ಅಷ್ಟೊಂದೇನು ಫ್ರೆಂಡ್ಸ್ ಇಲ್ಲ ಮೇಡಮ್. ಆದರೆ ಈಗ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ, ನನ್ನ ಲೈಫಲ್ಲಿರೋ ಬೆಸ್ಟ್ ಫ್ರೆಂಡ್ ಅಂದರೆ ಅದು ಶ್ರೀವಲ್ಲಿನೇ. ಓಹೋ, ನನಗೆ ನೈಸ್ ಮಾಡ್ತಿದ್ಯಾ? ನೈಸಾ? ನಾನು ಯಾಕೆ ನೈಸ್ ಮಾಡಲಿ? ನಿಜ ಹೇಳ್ತಾ ಇದ್ದೀನಿ. ಆಯ್ತಪ್ಪ, ಮಹಾನುಭಾವ. ನನಗೂ ಅಷ್ಟೇ, ನೀನೇ ಬೆಸ್ಟ್ ಫ್ರೆಂಡ್. ಇಷ್ಟೊತ್ತವರೆಗೂ ನಿನ್ ಹೆಂಡತಿ ಕಾಯ್ತಿದ್ಲು. ಈಗ ನಿನ್ ಬೆಸ್ಟ್ ಫ್ರೆಂಡ್ ಜೊತೆ ಮಾತಾಡಿದ್ಯಲ್ಲ, ನಾವು ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ. ಇವಾಗ ನೀವ್ ಗಂಡ ಹೆಂಡತಿ ಇಬ್ರು ಮಾತಾಡಿ. ನಿಮ್ಮಿಬ್ರು ಮಧ್ಯ ನಾನು ಬರೋದಿಲ್ಲ, ಓಕೆನಾ? ಬಾಯ್. ಒಳ್ಳೆ ಹುಡುಗಿ. ಹೌದು, ಒಳ್ಳೆ ಹುಡುಗಿ. ಬನ್ನಿ. ಲೇ ವಿಶಾಲು, ಹೊತ್ತಲ್ಲಿ ಮಲಗಿದ್ದೀನಿ.
ಯಾವತ್ತಾದ್ರೂ ಈಗ ಮಲಗಿದ್ದೇನೆ ಯಾರು ಬಂದು ಹೆಬ್ಬರಿಸ್ಬೇಕು ತಾನೆ? ಅಯ್ಯೋ ಅಷ್ಟು ಆಳವಾಗಿ ನಿದ್ದೆ ಮಾಡ್ತಿದ್ರಲ್ಲ ಅಂತ ಎದ್ದೋಳಿಸ್ಲಿಲ್ಲ, ತಪ್ಪಾಗ್ಬಿಡ್ತಾ? ವಿಶಾಲು, ನನಗೊಂದು ಮುಖ್ಯವಾದ ಕೆಲಸ ಇತ್ತು ಕಣೆ. ನಾನು ಯಾವತ್ತಾದ್ರೂ ಹೀಗೆ ಮಲಗಿದ್ದೇನಾ? ಇವತ್ತು ಯಾಕೆ ಹೀಗೆ ಮಲಗಿದ್ನೋ ಏನೋ, ಯಾರಾದ್ರೂ ಬಂದು ಎಬ್ಬರಿಸ್ಬೇಕು ತಾನೆ? ಅಪ್ಪ, ಮಲಗ್ದವ್ರನ್ನ ಹೇಗಪ್ಪ ಎಬ್ಸೋದು? ಎಷ್ಟೋ ಸಲ ನೀನ್ ಮಲಗ್ದಾಗ ಎಬ್ಸಿದ್ದಕ್ಕೆ ನೀನ್ ತಾನೇ ಗೊಣಗಿದೀಯಾ? ಅಲ್ಲ ರೀ, ನಿಮಗೆ ಮುಖ್ಯವಾದ ಕೆಲಸ ಇರತ್ತೆ ಅಂತ ನನಗೆ ಕನ್ಸು ಬಿದ್ದಿರುತ್ತಾ? ಹಂಗನ್ನಾಗಿದ್ರೆ ಮಲ್ಗಕ್ಕೂ ಮುಂಚೆ ಹೇಳ್ಬೇಕಾಗಿತ್ತು ಎಷ್ಟೊತ್ತಿಗೆ ಎಬ್ರಿಸು ಅಂತ. ಅಯ್ಯೋ, ನಾನು ಯಾಕೆ ಮಲಗ್ದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈಗ ಏನು ಮಾಡಲಿ? ಅದಿರ್ಲಿ, ಅದೇನು ಮುಖ್ಯವಾದ ಕೆಲಸ? ಯಾರಿಗೆ ಸಿಗ್ಬೇಕಾಗಿತ್ತೋ ಏನೋ. ಲೇ ವಿಶಾಲು, ಸುಮ್ಮನೆ ಈ ರೀತಿ ಮಾತಾಡಿ ನನಗೆ ಕೋಪ ಬರ್ಸ್ಬೇಡ. ಯಾರು ಇದನ್ನೆಲ್ಲ ನಿನ್ನ ತಲೆ ತುಂಬೋರು? ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯ, ಏನೋ ನಿಮ್ಮ ಹೆಂಡತಿ ತಲೆ ಖಾಲಿ ಇದೆ. ಈ ಖಾಲಿ ತಲೆಗೆ ಇದ್ದು ಬದ್ದನ್ನೆಲ್ಲ ತಂದು ತಂದು ತುಂಬುತ್ತಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಕಾಂತಮ್ಮ, ನೀವು ಸುಮ್ಮನೆ ಇದ್ಬಿಟ್ರೆ ಒಳ್ಳೇದು. ಇದು ತಲೆ ಹೋಗೋ ವಿಚಾರ. ಇಂಥ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ. ಕಾಂತಮ್ಮನ ಕಾಂತಮ್ಮ ಅವರೇ, ಎಲ್ಲದಕ್ಕೂ ಅವರೇ ಅವರೇ ಅಂತ ಹಾಕಿನೇ ಕರಿಬೇಕು. ನನ್ನ ರೆಸ್ಪೆಕ್ಟ್ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಅತ್ತೆ, ಅದು ಎಕ್ಸ್ಪೆಕ್ಟ್ ಮಾಡೋದು. ಅದು ಬೇಕೇನೆ ಈಗ? ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾವಾಗಲೂ ಒಂದೇ ಸಮ ಕಿರ್ಚಾಡ್ತಿರ್ತಿರಲ್ಲ. ನಾನು ಏನ್ ಮಾಡ್ಲಿಕ್ಕ? ಎಂತ ತಪ್ಪಾಗೋಯ್ತು ನನ್ನಿಂದ? ಅಂತ ತಲೆ ಹೋಗುವಂಥದ್ದು ಏನಾಯ್ತು ಅದನ್ನಾದ್ರೂ ಹೇಳಿ. ಅದೆಲ್ಲ ಹೇಳಕ್ಕಾಗಲ್ಲ ಕಡೆ. ಮಾವ, ಏನಾಯ್ತು? ಯಾಕೆ ಟೆನ್ಷನ್ ಆಗಿದ್ದೀರಾ? ಮೇಡಮ್, ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ ಬಿಡಿ. ಅಪ್ಪ, ಒಂದು ನಿಮಿಷ ಬಾ. ಮಗನೇ, ಅದು ನೀನು ಬಾರಪ್ಪ, ನಾನು ಹೇಳ್ತೀನಿ. ಅದೇ ಏನಾಯ್ತು? ಏನೋ ಗೊತ್ತಿಲ್ಲಮ್ಮ, ಏನಾರು ಕೇಳಿದ್ರೆ ಹಿಂಗೆ ಕೂಗಾಡ್ತಾರೆ, ಹಿಂಗೆ ಅರ್ಚಾಡ್ತಾರೆ. ಈ ಮನೇಲಿ ಏನು ನಡೀತಿದೆ ನನಗೊಂದು ಗೊತ್ತಾಗ್ತಿಲ್ಲ. ಇವ್ರು ಆಡೋದು ನೋಡಿದ್ರೆ ನನಗೆ ಭಯನೇ ಆಗುತ್ತೆ. ಅಂದ್ರೆ ಈ ಹಾಲ್ ಮಾರೋಳು ಕೆಲಸ ಮುಗಿಸಿದ್ಲು ಅಂತ ಕಾಣಿಸುತ್ತೆ. ಯಪ್ಪ ಶಿವನಿ, ಅದೇನೇನು ಮಾಡಿದಾಳೋ ಏನೋ. ಯಾವುದಕ್ಕೂ ಸುರಕ್ಷತೆಗೆ ಹೆಲ್ಮೆಟ್ಟನ್ನೇ ಬಳಸ್ತೇನೆ.